ಟೆಂತ್ ಅನುಕೂಲ ಚಿಕ್ಕ ಆಮೇಲೆ ಬನ್ನಿ ಕೂತ್ಕೊಂಡು ಹೋಗ್ತಾರೆ ಅಡ್ಮಿಷನ್ ಮಾಡ್ಕೊಂಡು ಕಾಲೇಜ್ ಅಟೆಂಡ್ ಮಾಡೋದು ಕಾಲೇಜನ್ನು ಅಟೆಂಡ್ ಮಾಡೋದಿಲ್ಲ ಓದ್ಕೊಳ್ಳೋದು 8-9 ವರ್ಷ ಆಗೋದಿಲ್ಲ. ಆಮೇಲೆ ಒಂದೇ ಸ್ವಲ್ಪ ತಿಳುವಾಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮದು ಏಜ್ಗೆ ಬೂತ್ಗೆ ಏನು ಫೀಸ್ ಹೋಗಬೇಕು ಅಡ್ರೆಸ್ಬೇಕು ಅದೆಲ್ಲ ಇದೆ ರೇಷನ್ ಐದು ಕೊಟ್ಟಬೇಕು ಸರ್. ಎಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದರೆ ಓದಿ 8 ವರ್ಷ 9 ವರ್ಷ ಆಗೋದಿಲ್ಲ. ಇಲ್ಲ ದುಡ್ಡು ಕೊಟ್ಟು ಪಾಸ್ ಮಾಡಿ ದುಡ್ಡು ಕೊಟ್ಟು ಎಷ್ಟಾಗಿದೆ ಸರ್? ಒಂದು ಸಬ್ಜೆಕ್ಟ್ಗೆ 5,000. 5 ಎಷ್ಟು ಸಬ್ಜೆಕ್ಟ್ ಇದೆ? 5 ಬಿ ಎಗೆ 5 ವರ್ಷ, ಬಿಕಾಮ್ 25,000. 3 ವರ್ಷ ಕಟ್ಟಬೇಕು. 3 ವರ್ಷ ಬರೀ ನೀವು 4,000 ಕಟ್ಬೇಕಷ್ಟೇ. 4 5,000 5,600 5,000 ವರ್ಷ 3 ವರ್ಷ ಅದು ಕಟ್ಟಬೇಕು. ಆಮೇಲೆ ಕಟ್ಟಂಗಿಲ್ಲ. ಫೇಲ್ ಆದವ್ರಿಗೆ 500-300 ಕಟ್ಟಬೇಕು. ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗುತ್ತೆ. ಆ ಫೇಲ್ ಆಗಿದ್ದಾಗ ನೀವು 5,000 ಕೊಟ್ಟು ಪಾಸ್ ಮಾಡಿಸ್ಬೇಕು. ಒಂದೊಂದು ವರ್ಷಕ್ಕೆ ಒಂದೊಂದು ಸಬ್ಜೆಕ್ಟ್ ಇದೆ ಸರ್. ಅಂದರೆ 25,000 ಆಯಿತು. ಒಂದು ವರ್ಷಕ್ಕೆ 3 ವರ್ಷಕ್ಕೆ ಸೇರಿ 75,000 ಆಗುತ್ತೆ. 25,000 ಆಗುತ್ತೆ. ನೀವು ಆ 25,000 ಒಂದು ಕೊಡೋದೇ ಬೇಕಾಗಿಲ್ಲ. ವರ್ಷ ಮಾಡಿಸ್ಕೊಳ್ಳಿ. ಈಗ ಪರೀಕ್ಷೆ ಈ ವರ್ಷ ಬರೆದ್ರಿ, ಈ ವರ್ಷ ದುಡ್ಡಿದ್ರೆ ಮಾಡಿಸ್ಬೇಕು. ಇಲ್ಲಾಂದ್ರೆ ಮುಂದೆ ವರ್ಷ ಮಾಡಿಸ್ಬೇಕು. ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟು ಫೇಲ್ ಆದರೆ ಆ ಸಬ್ಜೆಕ್ಟ್ ಕಟ್ಕೋಬೋದು. ಇಲ್ಲ ಎಲ್ಲ ಸಬ್ಜೆಕ್ಟು ಕಟ್ಬೇಕು ಅಂದರೆ ನೀವು ಬರೀನೂ ಬೇಕು, ಬರ್ದಾಗ ಆಗ ಸ್ವಲ್ಪ ವ್ಯಾಲ್ಯೂಷನ್ ನಂಬರ್ ಬರೀಬೇಕು ಸ್ವಲ್ಪ. ಸರ್ ಬೇರೆಯವ್ರನ್ನ ಕುಂಡಿಸ್ಬಿಟ್ಟು ಬರೆಸ್ಬೋದಾ ಸರ್? ಹಂಗೂ ಮಾಡ್ಬೋದು. ಸ್ಟಾರ್ಟಿಂಗೇ ಕೊಡಬೇಕು. ಏನಮ್ಮ ಈ ಮಳೆ ಬಂದಿರೋದು ನಾಳೆ ಇರ್ತದೆ ಸರ್. ಇಲ್ಲಂದ್ರೆ ನಮಗೆ ಒಂದು ಪೇಜ್ ಬರೀಬೇಕಂದ್ರೆ ಅಲ್ಲಿಂದ ನೋಡು ತುಂಬ ಯಾರು ಏನಾಗ್ಬೇಕು ಫ್ರೆಂಡ್ ಅವರು ಮಾಡಬೇಕು ಸರ್. ಇದೇನಾಗುತ್ತೆ, ನಿಮ್ದು ಒಂದು ಅರ್ಜಿ ಬರೆಸ್ಕೊತೀವಿ. ಆತ್ಮ ಸಹಿತ ಅವನು ಯಾರಿಗೂ ಹೇಳ್ದಂಗೆ ನೀವು ಏನಾದ್ರು ಸಿಗಾಕೊಂಡು ನಿಮ್ಮ ಜವಾಬ್ದಾರಿ ನಿಮ್ಮ ರಿಸ್ಕು. ನಾವೇನೋ ಸಪೋರ್ಟ್ ಮಾಡ್ತೀವಿ. ನೀವು ಒಂದು ಕುಡಿ, ನಿಮ್ಮ ಹೆಸರು ನಿಮ್ಮದೇ ಅಡ್ರೆಸ್ ಎಲ್ಲ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರೆಲ್ಲ ಸೇಮ್ ಇರುತ್ತೆ. ಬಟ್ಟು ಫೋಟೋ ನಿಮ್ಮ ಫ್ರೆಂಡ್ಸ್ ಇರುತ್ತೆ. ಆಮೇಲೆ ನಿಮ್ಮ ಹೆಸರುಗಳಿಗೆ ಇದು ಬರ್ತದೆ. ಮಾಸ್ಕ್ ಆಮೇಲೆ ಫೋಟೋಗಳು ಬರ್ತದೆ. ಆಮೇಲೆ ಮೈಗ್ರೇಷನ್ ಸರ್ಟಿಫಿಕೇಟು, ಕಮ್ಯುನಿಕೇಷನ್, ಪ್ರೊವಿಷನಲ್ ಎಲ್ಲ ಸಿಗುತ್ತಾ? ಬೆಂಗಳೂರು ಯೂನಿವರ್ಸಿಟಿ ಅಪ್ಪ, ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲಿ ಹಾಕ್ತಾರಲ್ಲ ಇಲ್ಲೂ ಹಾಕ್ತಾರೆ. ಬಟ್ ಒಂದು ಸಬ್ಜೆಕ್ಟ್ 5,000 ಇರುತ್ತೆ, ಅದು ಕೊಟ್ಟು ಪಾಸ್ ಆಗ್ಬೋದು. ಬಟ್ ಸಬ್ಜೆಕ್ಟ್ 5,000 ಕೂಡ ಕೇಳಿ ಒಂದು 5,000 ಬೇಡ ಅಂದರೆ ನೀವು ಬರೀ 5,000 ಕೊಟ್ಟು ಓದ್ತಾರೆ. ಇಲ್ಲ ಸರ್, ಅದು ನೀವು ಬರ್ಕೊಡ್ಬೇಕು. ನೀವು ಫ್ರೆಂಡು ಯಾರಿಗೂ ಗೊತ್ತಾಗುತ್ತೆ. ನಾವು ಸರಿ ಸರ್, ನಾವೇ ಕೂರಿಸಿರ್ತೀವಿ. ಸಿಗಾಕೊಂಡು ನಮ್ಮ ಜವಾಬ್ದಾರಿ. ಸರಿ ನಾವು ಇರೋ ಡೈರೆಕ್ಟಾಗಿ ಹೇಳಿದ್ವಿ. ಸರಿ ಸರ್. ಅಂತ ನಾನು ಕೂಡ ಸ್ನೇಹಿತರು ಕರ್ಕೋಬೇಕು. ಅವನು ಯಾವ ಇಲ್ಲ ನಾವು ಯಾಕಂದರೆ ಅವನು ರಿಪೋರ್ಟ್ ಮಾಡಬಾರ್ದು. ಸರಿ, ನಾನು ನಿಮ್ಮತ್ರ ಬರ್ಸ್ಕೊತೀವಿ. ನಾವು ಏನೇ ಅದು ನಮ್ಮದೇ ಜವಾಬ್ದಾರಿ. ಜವಾಬ್ದಾರಿಯಾಗಿ ನಾವು ಬರ್ಸ್ಕೊತೀವಿ. ಬರ್ಸ್ಕೊಂಡು ಪರೀಕ್ಷೆಗೆ ಕೂರಿಸಿ ನಾವು ಹೆಲ್ಪ್ ಮಾಡಿ ನಾವು ಸಿಗಾಕೊಳ್ಳೋಣ. ಬೇಡ ಸರ್, ನಾವು ನಿಮಗೆ ಸೇಫ್ಟಿ ಆ ಥರ ಗಟ್ಟಿಯಾಗಿರೋರು ಉಳ್ಕೊಳ್ಳಿ, ಅದು ಮಾಡಿ. ಸರ್ ಎಮ್.ಟೆಕ್ಕು ಅದಾಗುತ್ತಾ? ನಿಮ್ಮ ಸಿಸ್ಟರ್ದು ಕೇಳಿ. ಎಮ್.ಟೆಕ್ ಸಿಸ್ಟರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ BSc ಇದೆಲ್ಲ ಮಾಡಿದ್ರೆ ಹಾಂ ಪ್ರಮೋಷನ್ಗೆಲ್ಲ ಅನುಕೂಲ ಆಗುತ್ತೆ. ಕೆಲ್ಸಕ್ಕೆ ಹೋಗೋರು ಸೇರ್ಕೊಳ್ತಾರೆ. ಇದಕ್ಕೆ ತುಂಬ ಜನ ಕೆಲ್ಸಕ್ಕೆ ಹೋಗೋರೆ. ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ದೆಲ್ಲ ನೀವು ಮಾಡಿಸ್ಕೊಟ್ಟಿರಾ ಸರ್? ಗೌರ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದೆ, ಡಿಪಾರ್ಟ್ಮೆಂಟ್ಗಳಿದೆ. ಇದು MA MCom ಎಲ್ಲ ಕಟ್ಟಿದ್ದಾರಲ್ಲ, ಅವೆಲ್ಲ ಮಾಡ್ಕೊಂಡಿದ್ದಾರೆ. ಎಕ್ಸಾಮ್ ಕೆಲಸದಲ್ಲಿದ್ದಾಗೆ ಓದ್ಬೋದು. ಕೆಲಸದಲ್ಲಿದ್ದಾಗೆ ಗೌರ್ಮೆಂಟ್ ಕೆಲಸದಲ್ಲಿದ್ದು ಓದ್ಬೋದು. ಯಾರು ಪೊಲೀಸ್ ಮಾಡಿದ್ರು ಅಲ್ಲ, ಹೈಗ್ರೌಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರಿದೆ ಅಲ್ಲ ಹೇಳಿದ್ರು. ಅದೇ ಆಯಿತು ಸರ್. ನಿಮ್ಮ ಹೆಸರು? ಎಕ್ಸಾಮ್. ನಿಮ್ಮ ಹೆಸರು ಸರ್? ಪ್ರಸನ್ನ. ನೀವು ಹೇಳಿದೆ ಫೈನಲ್ಲ? ನಾನೇ ಅವ್ರನ್ನ ಮಾಡ್ತೀನಿ.
ಯಾಕಂದರೆ ಸುಮ್ಮನೆ ಅವ್ರು ಇರೋ ಹತ್ರ ಹೋಗಿ ನಮ್ಮ ಅಮೌಂಟ್ ಕೊಡ್ತೀನಿ, ನಮ್ಗೆ ಅಮೌಂಟ್ ಎಲ್ಲ ಏನಿಲ್ಲ. ನಾನು ಹೇಳಿಲ್ಲ, ಡೈರೆಕ್ಟಾಗಿ ಹೇಳಿಲ್ಲ. ಇವೆಲ್ಲ ನಿಮ್ಗೆ ಏಜ್ ಆದ್ಮೇಲೆ ನಿಮ್ಗೆಲ್ಲ ಪ್ರಾಬ್ಲಮ್. ಡಿಗ್ರಿ ಕೇಳ್ತಾರೆ, ಆ ಥರ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಿ, ನಿಮ್ಮ ಸಿಸ್ಟರ್ ಯಾರಿದ್ದಾರೆ ಅವ್ರಿಗೆಲ್ಲ ಹೇಳ್ತಾರೆ. ಸರ್ ಯಾರಿಗೂ ಆ ಥರ ಈ ಥರ ಯಾರಿಗೂ ಹೇಳ್ಬಾರ್ದು. ನೀನು 1 ಲಕ್ಷ ಕೊಟ್ಟರು ಆ ಥರ ಕ್ಯಾನ್ಸಲ್ ತರಬೇಡಿ. ಹಾಂ ಸರಿ ಸರಿ. ಏನೋ ಒಬ್ಬರಿಗೆ ಇಬ್ಬರಿಗೆ ಹೆಲ್ಪ್ ಮಾಡಿರ್ತೇವೆ, ಅದು ಬರ್ಸ್ಕೊಂಡು ಎಲ್ಲರೂ ಬರ್ಸ್ಕೊಳಕ್ಕಾಗುತ್ತೆ. ಇಲ್ಲ ಇಲ್ಲ, ಈ ಥರಕ್ಕೆ ಇದೇ ಫಸ್ಟು ನಾವು ಬಾಯ್ ಬಿಟ್ಟರು. ನಾನು ಇನ್ನೆಲ್ಲ ಸರ್ ನಿಮ್ಗೆ ಎಷ್ಟು ಭಯ, ನಮ್ಗೆ ಡಬಲ್ ಭಯ ಇದೆ. ನೀವು ಹೆಂಗೋ ತಪ್ಪಿಸ್ಕೊಂತೀರ ದೊಡ್ಡ. ಹಾಂ ನಮ್ಮದು ಅವರು ಎಲ್ಲ ಒಂದೇ ಮನೆ. ನಮ್ಮ ಚಿಕ್ಕನಾಯಕನಹಳ್ಳಿ ಅವ್ರದ್ದು ಸೇಮ್. ಇಲ್ಲೇ ಮೋದಿ ಹಾಸ್ಪಿಟ್ಲಿಗೆ ಅವ್ರ ಫಾದರ್ದು ಕಣ್ಣೇನಪ್ಪ ಇದಾಗಿತ್ತು. ಹಂಗೆ ರಾಜಾಜಿನಗರ ಹತ್ರ ಕೇಳಿದ್ವಿ, ರೇಣುಕಾ ಮಹಾವಿದ್ಯಾಲಯ ಅಂತ. ರೇಣುಕಾ ಮಹಾವಿದ್ಯಾಲಯ ಇಲ್ಲಪ್ಪ, ರೇಣುಕಾ ಸ್ಕೂಲ್ ಇದೆ ನೋಡು ಅಂದ್ಬಿಟ್ಟು ಕಳಿಸೋದು. ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿದ್ವಲ್ಲ, ಅದಕ್ಕೆ ವಿಚಾರಿಸಿದ್ರು. ನಿಮ್ಮ ಹೆಸರೇನು ಹೇಳಿದ್ವಿ ಸರ್? ಹಾಸನ್. ನೀವೇನಾ MD? ನಮ್ಮ ಅಕ್ಕ ಭಾವ ಇದ್ದಾರೆ. ಹಾಂ, ಬಟ್ ಇದು ಇಲ್ಲಿ ಇನ್ಚಾರ್ಜ್ ನಾನೇ. ಇನ್ಚಾರ್ಜ್ ನಾನೇ ಸರ್. ಇದುವರೆಗೂ ಆಗಿದೆಯಲ್ಲ, ಏನು ತೊಂದರೆ ಆಗಿಲ್ವಾ? ಅವ್ರವ್ರು ಕಟ್ಕೊಂಡಿದ್ದಾರೆ. ಅವ್ರವ್ರು ಬಂದು ನಿಂತರ ಯಾರು ಮಾಡಿದ್ದಾರೆ. ಹಾಂ, ನಿಂತರ ಯಾರು ಕನ್ಫರ್ಮ್ ಆಗಿ ಆಗುತ್ತಾ ಸರ್? ಗ್ಯಾರಂಟಿನ? ಅಷ್ಟು ನಾವೇ ಆಮೇಲೆ ಆಗ್ತಾ ಇದೆ ಏನಾಗುತ್ತೆ? ಎಕ್ಸಾಮ್ ಪಾಸ್ ಆಗಬೇಕು ಅಂತ ದುಡ್ಡು ಕೊಟ್ಟರೆ ಹಾಗೆ ಆಗುತ್ತಪ್ಪ. ಆಗಲಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೇವೆ. ನಾವೇ ಗ್ಯಾರಂಟಿ, ದುಡ್ಡು ಆಗಲಿಲ್ಲ ವಾಪಸ್ ಕೊಡ್ತೇವೆ. ಸರ್ ಇದೆಲ್ಲ ಬರಲ್ಲ ಸರ್? ಮೈಗ್ರೇಷನ್ ಸರ್ಟಿಫಿಕೇಟು, ಕಮ್ಯುನಿಕೇಶನ್